ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು Lifeaboutpets ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ತಿಳಿಸ್ಕೊಡ್ತೀನಪ್ಪ ಅನ್ನೋದಾದರೆ, ನಾನು ನಿಮಗೆ ಹಳೆ ವಿಡಿಯೋದಲ್ಲಿ ತಿಳಿಸಿದ್ದೆ ನಾನು ಫಿಶ್ ತಂದಿದ್ದೀನಿ 2 ಪೇರ್ಸು ಅಂತ. ಸೊ ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. 2 ಪೇರ್ಸ್ ಯಾವ ಬ್ರೀಡ್ ಫಿಶ್ ತಂದಿದ್ದೀನಿ ಮತ್ತು ಅದರ ಪ್ರೈಸ್ ಎಷ್ಟು, ನನ್ನ ಟ್ಯಾಂಕ್ ಸೈಜ್ ಏನು, ಯಾವ ರೀತಿ ಮೇಂಟೈನ್ ಮಾಡ್ತೀನಿ, ಇದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋಗೆ 20 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತೊಂದು ವಿಡಿಯೋನ ಶುರು ಮಾಡೋಣ. ಸೊ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ, ಇದೇ ನನ್ನ ಟ್ಯಾಂಕು. ಈ ಟ್ಯಾಂಕ್ ಸೈಜ್ ಬಂದುಬಿಟ್ಟು ಫ್ರೆಂಡ್ಸ್ 1.5 ಫೀಟ್ ಲೆಂತು, 1 ಫೀಟ್ ಹೈಟು ಮತ್ತು 1/2 ಫೀಟ್ ವಿಡ್ತಿದೆ ಫ್ರೆಂಡ್ಸ್. ಇದು ಟ್ಯಾಂಕು ಈಗ ಪ್ರೆಸೆಂಟ್ ಪ್ರೈಸ್ ಎಷ್ಟಿದೆ ಅಂತ ನಂಗೆ ಗೊತ್ತಿಲ್ಲ, ಬಟ್ ನಾನು ಮುಂಚೆ ತಗೊಂಡಾಗ 1000ಗೆ ಫಿಶ್ಶು ಎಷ್ಟೋ ಫಿಶ್ ಕೊಟ್ಟಿದ್ರು, ಜೊತೆಗೆ ಮೋಟರ್ ಎಲ್ಲ ಸೇರಿ ಕೊಟ್ಟಿದ್ರು 1000ಗೆ. ಸೊ ಮುಂಚೆ ನಾನು ತುಂಬ ಭಾಳ ಫಿಶಸ್ ಹಾಕಿದ್ದೆ ಫ್ರೆಂಡ್ಸ್. ಅಂದರೆ ಡಾರ್ಫ್ ಅಂತೀನಿ ನೋಡಿ, ಏಂಜಲ್ ಫಿಶ್ ಆಗಿರ್ಬೋದು, ದೊಡ್ಡ ದೊಡ್ಡ ಗೋಲ್ಡ್ ಫಿಶ್ಶು, ಮಿಲ್ಕಿ ವೈಟು ಮತ್ತು ಶಾರ್ಕ್, ಎಲ್ಲ ರೀತಿ ಫಿಶಸ್ ತಂದು ಸಾಕಿದ್ದೆ. ಆಗ ತುಂಬ ಇದ್ದು, ಬಟ್ ಬರ್ತಾ ಬರ್ತಾ ಸಾಯ್ತಾ ಬಂದು 2 ಶಾರ್ಕ್ ಅಷ್ಟೇ ಉಳಿದು ಲಾಸ್ಟಿಗೆ ದೊಡ್ಡ ಇದ್ದು, ಅದನ್ನು ಬೇರೆಯವ್ರ ಮನೆಗೆ ಕೊಟ್ಟು ಸಾಕು ಅಂತ ಅಲ್ಲೇ ಸ್ಟಾಪ್ ಮಾಡಿದ್ದೆ ಫ್ರೆಂಡ್ಸ್. ಸೊ ಈಗ ಮತ್ತೆ ಫಿಶ್ ಇಡೋಣ ಅಂತ ಪ್ಲ್ಯಾನ್ ಮಾಡಿ ಮತ್ತೆ ತಂದೆ ಫ್ರೆಂಡ್ಸ್. ಸೊ 2 ಪೇರ್ಸ್ ಫಿಶ್ ತಂದಿದ್ದೀನಿ. ಅದು ಯಾವ ಫಿಶ್ ಅನ್ನೋದಾದರೆ ಮೌಲಿ ಫಿಶ್ ತಂದಿದ್ದೀನಿ ಫ್ರೆಂಡ್ಸ್. ನೀವು ನೋಡ್ತಾ ಇದ್ದೀರಾ, ಮೌಲಿ ಫಿಶ್ ತಂದಿದ್ದೀನಿ. ಈ ಮೌಲಿ ಫಿಶಲ್ಲಿ ಬ್ರೀಡಿಂಗ್ ಮಾಡಿಸೋದು ತುಂಬ ಅಂದರೆ ತುಂಬಾ ಈಸಿ ಫ್ರೆಂಡ್ಸ್. ಇದು ಬೇಸಿಕ್ ಫಿಶ್ ಆಗಿರುತ್ತೆ. ನಾನು ಇದೇ ಫಿಶ್ ಯಾವುದಕ್ಕೆ ಸೆಲೆಕ್ಟ್ ಮಾಡಿದ್ದಪ್ಪ ಅನ್ನೋದಾದರೆ, ಈ ಫಿಶ್ಶು ಫ್ರೆಂಡ್ಸ್ ವಿತೌಟ್ ಮೋಟರ್ ಕೂಡ ಸರ್ವೈವ್ ಮಾಡುತ್ತೆ. ಬಿಕಾಸ್ ನನ್ನ ಹತ್ರ ಮೋಟರ್ ಬರ್ಸ್ಟಾಗಿ ಹೋಗಿದೆ ಅದು. ಸೊ ಮೋಟರ್ ವರ್ಕ್ ಆಗ್ತಿಲ್ಲ. 2 ಮೋಟರ್ ಇದು, 2 ವೇಸ್ಟ್ ಆಗಿದೆ, ಹೊಸದು ತರಬೇಕು. ಸೊ ಅಲ್ಲಿ ತನಕ ಅಲ್ಲಿ ಮೇಂಟೈನ್ ಆಗುತ್ತೆ ಅಂತ ಮೌಲಿ ಫಿಶ್ ತಂದಿರೋದೆ ಫ್ರೆಂಡ್ಸ್. ಮೌಲಿ ಫಿಶ್ಶು ವಿತೌಟ್ ಮೋಟರ್ ಕೂಡ ಸರ್ವೈವ್ ಮಾಡ್ತವೆ. ಸೊ ಅದಕ್ಕೆ ಮೌಲಿ ಫಿಶ್ ತಂದಿರೋದು ಫ್ರೆಂಡ್ಸ್. ಮೌಲಿ ಫಿಶ್ ಪ್ರೈಸ್ ಬಂದ್ಬಿಟ್ಟು ಸ್ಟಾರ್ಟಿಂಗು ನಾವು ಲಾಕ್ಡೌನ್ಗೂ ಮುಂಚೆ ತಗೊಂಡಿದ್ರೆ 30 ರೂಪೀಸ್ ಪರ್ ಪೇರ್ ಇತ್ತು. ಸೈಜ್ ಅದ್ರ ಕಾಮನ್ ಸೈಜ್, ಅದು ಜಾಸ್ತಿ ದೊಡ್ಡವಾಗಲ್ಲ ಮೌಲಿ ಫಿಶ್ಶು. ಸೊ 30 ರೂಪೀಸ್ ಪರ್ ಪೇರ್ ಇತ್ತು, ಬಟ್ ಈಗ 40 ಆಗಿದೆ. ಸೊ 2 ಪೇರ್ ತಂದಿದ್ದೀನಿ ನಾನು. 2 ಪೇರಲ್ಲಿ ಫ್ರೆಂಡ್ಸ್ ಸಿಂಗಲ್ ಒಂದು ಫೀಮೇಲ್ ಇದೆ, ಇನ್ನು 3 ಮೇಲ್ ಇದ್ದಾವೆ. ಆ್ಯಕ್ಚುಲಿ ಫ್ರೆಂಡ್ಸ್, ನಾವು ಬ್ರೀಡಿಂಗ್ ಮಾಡಿಸೋದಾದರೆ 3 ಫೀಮೇಲ್ಸ್ ಜೊತೆ 1 ಮೇಲ್ ಬಿಡಬೇಕು, ಬಟ್ 3 ಮೇಲ್ ಜೊತೆ 1 ಫೀಮೇಲ್ ಬಿಟ್ಟಿದ್ದೀನಿ. ಪ್ರಾಬ್ಲಮ್ ಆಗುತ್ತೆ ಅದು. ಬಟ್ ಅಂದರೂ 1 ಪೇರಿಂಗ್ ಆಗಿ ಸರ್ವೈವ್ ಮಾಡುತ್ತೆ, ಬ್ರೀಡಿಂಗ್ ಮಾಡುತ್ತೆ. ಅದರಿಂದ ಏನಷ್ಟು ರಿಸ್ಕ್ ಇಲ್ಲ, ಬಟ್ ಬ್ರೀಡಿಂಗ್ ಮಾಡುತ್ತೆ ಫ್ರೆಂಡ್ಸ್. ನಾನು ಆ್ಯಕ್ಚುಲಿ 3 ಫೀಮೇಲ್ಸ್ ತರೋಣ ಅಂತ ಇದ್ದೆ, ಬಟ್ ಫೀಮೇಲ್ಸಲ್ಲಿ ಅವೈಲೇಬಲ್ ಇರಲಿಲ್ಲ. ಅಷ್ಟಕ್ಕಷ್ಟು ಮೇಲಿದ್ದು ಸಿಂಗಲ್ ಸಿಕ್ಕಿದ್ದು ಇದೊಂದು ಫೀಮೇಲು. ಸೊ ಹಾಗಾಗಿ ಇದೊಂದು ಫೀಮೇಲ್ ತಂದೆ ಫ್ರೆಂಡ್ಸ್. ಮುಂದಿನ ವೀಡಿಯೋಸ್ಗಳಲ್ಲಿ ಮೌಲಿ ಫಿಶ್ ಯಾವ ರೀತಿ ಬ್ರೀಡಿಂಗ್ ಮಾಡಿಸೋದು ಮತ್ತು ಮೌಲಿ ಫಿಶಲ್ಲಿ ಮೇಲ್ ಫೀಮೇಲ್ ಹೇಗೆ ಐಡೆಂಟಿಫೈ ಮಾಡೋದು ಅನ್ನೋದ್ರ ಬಗ್ಗೆ ಕೂಡ ವಿಡಿಯೋ ಮಾಡ್ತೀನಿ. ನಿಮಗೆ ಯಾರಿಗಾದರೂ ಫಿಶಸ್ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಳೋದಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮತ್ತು ನಮ್ಮ ಚಾನಲಲ್ಲಿ ಇದೇ ರೀತಿಯ ಫಿಶಸ್ ವೀಡಿಯೋಸ್ ಕೂಡ ಬರ್ತಾ ಇರುತ್ತೆ. ಸೊ ಫ್ರೆಂಡ್ಸ್, ಮತ್ತು ಫುಡ್ ಯಾವ ರೀತಿ ಕೊಡೋದಪ್ಪ ಅನ್ನೋದಾದರೆ ಫ್ರೆಂಡ್ಸ್, ನಾನು ಫುಡ್ಡು ಈಗ ಸದ್ಯಕ್ಕೆ ಕಾಮನ್ ಫುಡ್ ತಂದಿದ್ದೀನಿ. ಕಾಮನ್ ನಾರ್ಮಲ್ ಫುಡ್ ಬರುತ್ತಲ್ಲ, ಅದು ಯಾವುದೋ ಕಂಪ್ನಿ ಇದೆ ನೋಡಿ, ಜಪಾನ್ ಕಂಪ್ನಿ ಇರಬೇಕು, ಅದ್ರ ತಂದಿದ್ದೀನಿ. ಕಾಸ್ಟ್ಲಿ ಫುಡ್ ಏನು ತಂದಿಲ್ಲ. ಗ್ರೋತ್ ಫುಡ್ ಆಗಿರ್ಬೋದು, ಆ ರೀತಿ ಯಾವ ರೀತಿ ಫುಡ್ ತಂದಿಲ್ಲ, ಕಾಮನ್ ಫುಡ್ ತಂದಿದ್ದೀನಿ. ಸೊ ನೆಕ್ಸ್ಟ್ ಬರ್ತಾ ಎಲ್ಲ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಫ್ರೆಂಡ್ಸ್, ಯಾವ್ಯಾವ ಥರ ಫಿಶ್ ತರ್ತೀನಿ. ಈಗ ಫ್ರೆಂಡ್ಸ್, ನಾನು ಜಾಸ್ತಿ ಮಿಕ್ಸ್ ಫಿಶ್ ತರೋಕ್ಕೋಗಲ್ಲ. ಬಿಕಾಸ್ ಒಂದೇ ಟೈಪ್ ಮೌಲಿ ಫಿಶ್ ಅಷ್ಟು ಹಾಕಿ ಅದರ ಬ್ರೀಡಿಂಗ್ ಮಾಡಿಸ್ಬೇಕು ಅಂತ ಇದ್ದೀನಿ. ಸೊ ಅದರ ಸೀರೀಸ್ ಕಂಟಿನ್ಯೂ ಮಾಡೋಣ ಅಂತ ಇದ್ದೀನಿ. ಸೊ ಹಾಗಾಗಿ ಬೇರೆ ವೆರೈಟೀಸ್ ತರೋಕ್ಕೋಗಲ್ಲ. ಒಂದು ವೇಳೆ ನಿಮಗೆ ಬೇರೆ ವೆರೈಟೀಸ್ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ, ಟ್ರೈ ಮಾಡ್ತೀನಿ. ಅಥವಾ ಮಿಕ್ಸ್ ಬಿಡೋದು ಅಥವಾ ಬರೀ ಮೌಲಿ ಫಿಶ್ ಬಿಡೋದು ಅಂತ ಯೋಚನೆ ಮಾಡಿ ಬಿಡ್ತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ. ನಿಮಗೆ ಮುಂದಿನ ವಿಡಿಯೋಸಲ್ಲಿ ಫಿಶ್ ಆಗಿರ್ಬೋದು, ಡಾಗ್ ಆಗಿರ್ಬೋದು, ಪ್ರತಿಯೊಂದು ವಿಡಿಯೋ ಸಿಗ್ತಾ ಬರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿಗೋಣ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.